ವಿವಿಧ ಬೇಡಿಕೆ ಈಡೇರಿಕೆಗಾಗಿ ರೈತರು ಬೆಳಗಾವಿ ಅಧಿವೇಶನದಲ್ಲೂ ಹೋರಾಟಕ್ಕಿಳಿದಿದ್ರು. ಇದರಿಂದ ಎಚ್ಚೆತ್ತಂತಹ ಸಿಎಂ ನಿನ್ನೆ ರೈತ ಮುಖಂಡರ ಜೊತೆ ಸಭೆ ನಡೆಸಿದ್ರು. ಸಭೆಯಲ್ಲಿ ಏನೆಲ್ಲ ಭರವಸೆಯನ್ನು ನೀಡಿದ್ರು, ಕಾದು ನೋಡುವಂತಹ ತಂತ್ರಕ್ಕೆ ರೈತ ನಾಯಕರು ಮೊರೆ ಹೋಗಿದ್ದಾದ್ರೂ ಯಾಕೆ ಎನ್ನುವುದರ ಡೀಟೇಲ್ಸ್ ಇಲ್ಲಿದೆ. ಸರ್ಕಾರದ ವಿರುದ್ಧ ರೈತಾಗ್ನಿ ಕೊತ ಅಂತಿತ್ತು. ಕಬ್ಬು ಬೆಳೆಗಾರರ ಕಿಚ್ಚು ಜ್ವಾಲೆಯಾಗಿತ್ತು. ಮೆಕ್ಕೆಜೋಳ ಬೆಳೆದವರ ಆಕ್ರೋಶ ಮುಗಿಲು ಮುಟ್ಟಿತ್ತು. ಸುವರ್ಣಸೌಧದಲ್ಲೂ ಅನ್ನದಾತರ ಹೋರಾಟ ಜ್ವಲಿಸಿತ್ತು. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ. ರೈತ ಮುಖಂಡರ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ. ಸುವರ್ಣಸೌಧದಲ್ಲಿ ನಡೆಯುತ್ತಿರೋ ಕಲಾಪದಲ್ಲೂ ರೈತ ಧ್ವನಿ ಅಬ್ಬರಿಸಿದೆ. ಹೀಗಾಗಿ ಎಚ್ಚೆತ್ತ ಸಿಎಂ 20ಕ್ಕೂ ಹೆಚ್ಚು ರೈತ ಮುಖಂಡರ ಜೊತೆಗೆ ಸಭೆ ನಡೆಸಿದ್ರು. ಕಬ್ಬು ಬೆಳೆಗಾರರು ಸೇರಿದಂತೆ ಎಲ್ಲ ರೈತರ ಸಮಸ್ಯೆ ಬಗೆಹರಿಸಲು ಕ್ರಮ ಕೈಗೊಳ್ಳೋದಾಗಿ ಸಿಎಂ ಭರವಸೆ ನೀಡಿದ್ದಾರೆ. ರೈತರ ಬೇಡಿಕೆ ಪರಿಶೀಲಿಸಿ ಕ್ರಮ ಕೈಗೊಳ್ಳೋದಾಗಿ ಭರವಸೆ ನೀಡಿರುವ ಸಿದ್ದರಾಮಯ್ಯ, ಸಕ್ಕರೆ ಕಾರ್ಖಾನೆಗಳಲ್ಲಿ ಕಬ್ಬಿನ ತೂಕದಲ್ಲಿ ಮೋಸ ತಪ್ಪಿಸಲು ಕ್ರಮ ಕೈಗೊಳ್ಳಲಾಗಿದೆ. ಇಳುವರಿ ನಿಗದಿ ವೈಜ್ಞಾನಿಕವಾಗಿ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. ಭೂ ಸುಧಾರಣಾ ಕಾಯ್ದೆಗೆ ಹಿಂದಿನ ಸರ್ಕಾರದ ತಿದ್ದುಪಡಿ ವಾಪಸ್. ರೈತರ ಪಂಪ್ಸೆಟ್ಗಳಿಗೆ 12 ಗಂಟೆ ನಿರಂತರ ವಿದ್ಯುತ್ ಪೂರೈಸಬೇಕು. ಅಕ್ರಮ ಸಕ್ರಮ ಯೋಜನೆ ಪುನರಾರಂಭಿಸಬೇಕು. ಹಾನಿ ಪರಿಹಾರ ಮೊತ್ತ ಹೆಚ್ಚಿಸಬೇಕು. ರೈತರ ಉತ್ಪನ್ನ ಖರೀದಿಗೆ ಕಾರ್ಪಸ್ ಫಂಡ್ ಆರಂಭಿಸಬೇಕು ಅಂತ ಮನವಿ ಮಾಡಿದ್ದಾರೆ. 2-3 ದಿನ ಕಾಲಾವಕಾಶ ಕೊಟ್ಟು ನೋಡೋಣ. ಇನ್ನು 2-3 ದಿನ ಅವಕಾಶ ಕೊಟ್ಟು ನೋಡೋಣ. ಈಗ ಅಧಿವೇಶನ ನಡೆದು 4 ದಿನ ಆಗಿದೆ. ಈಗ ತಾತ್ಕಾಲಿಕವಾಗಿ ಹೋರಾಟ ಹಿಂಪಡೆಯೋಣ. ಸಿಎಂ ಸ್ಪಂದಿಸದಿದ್ದರೆ ಮತ್ತೆ ಹೋರಾಟ ಮಾಡೋಣ ಅಂತ ಚೂನಪ್ಪ ಹೇಳಿದ್ದಾರೆ. ಸಿಎಂ ಸಭೆ ಬಳಿಕ ರೈತರು ತಾತ್ಕಾಲಿಕವಾಗಿ ಹೋರಾಟ ಹಿಂಪಡೆದಿದ್ದಾರೆ. ಒಂದು ವೇಳೆ ಸರ್ಕಾರ ಹೇಳಿದಂತೆ ನಡೆಯದಿದ್ದರೆ ಮತ್ತೆ ಅನ್ನದಾತರ ಕಿಚ್ಚು ಜ್ವಾಲೆಯಾಗೋದು ಪಕ್ಕಾ. ಬ್ಯೂರೋ ರಿಪೋರ್ಟ್, TV9.